ಸಿಎಂ ಕುರ್ಚಿ ಚರ್ಚೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ತಮಿಳುನಾಡಿನ ತಿರುವಣ್ಣಾಮಲೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ದಾರೆ. ಕುಟುಂಬ ಸಮೇತವಾಗಿ ದೇವರ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಮುಖ್ಯಮಂತ್ರಿ ಚರ್ಚೆ. ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ವಿಚಾರ ಕೇಳಿ ಬರ್ತಾ ಇದೆ. ಇದು ತೆರೆಮರೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ದಲಿತ ಮುಖಂಡರುಗಳೆಲ್ಲ ಸೇರಿ ಅಂತಂದ್ರೆ ಸಚಿವರುಗಳೆಲ್ಲ ಸೇರಿ ಸಭೆ ಮಾಡೋದು, ಆಮೇಲೆ ಖರ್ಗೆ ಅವರನ್ನು ಭೇಟಿ ಆಗೋದು, ಈ ತರ ಮೇಲಿನ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಒಂದ್ ಹಂತಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅಂದ್ರೆ ಡಿ ಕೆ ಬ್ರದರ್ಸ್ ಕೂಡ ಸ್ಟ್ರಾಟಜಿ ಚೇಂಜ್ ಮಾಡ್ತಾ ಇರುವಂತ ರೀತಿಯಾಗಿಯೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಇಷ್ಟು ಬಾರಿ ಅದು ಒಪ್ಪಂದದ ಪ್ರಕಾರವಾಗಿ ಎಲ್ಲ ನಡೆಯುತ್ತೆ, ಹೈಕಮಾಂಡ್ ಅದನ್ನ ನೋಡುತ್ತೆ ಅಂತ ಹೇಳ್ತಾ ಇದ್ದಂಥವ್ರು ಇದೀಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 5 ವರ್ಷನೂ ಪೂರ್ಣಗೊಳಿಸ್ತಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ನಡೀತಾ ಇದೆ. ಸ್ಟ್ರಾಟಜಿ ಬದಲಾಗ್ತಾ ಇದೆ. ಈಗ ಅದರ ನಡುವೆನೆ ಡಿ ಕೆ ಶಿವಕುಮಾರ್ ಇವತ್ತು ಕೇರಳದ ತಮಿಳುನಾಡಿನಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಅವರು ಪೂಜೆ ಪುನಸ್ಕಾರ ಸಲ್ಲಿಸಿದ್ದಾರೆ. ಅಂದ್ರೆ ತಿರುವಣ್ಣಾಮಲೈನಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತವಾಗಿ ಹೋಗಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಒಂದ್ ಕಡೆ ದಲಿತ ಮುಖ್ಯಮಂತ್ರಿ ಚರ್ಚೆ ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಎಐಸಿಸಿ ಅಧ್ಯಕ್ಷರನ್ನ ಅವರು ಭೇಟಿ ಮಾಡಿರೋದು ನಿನ್ನೆ ರಾತ್ರಿ, ಇವತ್ತು ತಮಿಳುನಾಡಿಗೆ ಹೋಗಿ ಪೂಜೆ ಪುನಸ್ಕಾರ ಸಲ್ಲಿಸಿರುವಂಥದ್ದು ಕುತೂಹಲ ಕೆರಳಿಸ್ತಾ ಇದೆ.